ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ನಾನಿವತ್ತು ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ತುಂಬ ಜನಕ್ಕೆ ನಮ್ಮ ಮೈಸೂರು ಸುತ್ತಮುತ್ತ ಕೋಟೆ ಹುಣಸೂರು ನಮ್ಮ ಮೈಸೂರು ತಾಲೂಕಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಚಿಕ್ಕದೇವಮ್ಮನ ಬೆಟ್ಟ ಅಂದರೆ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಅಲ್ಲಿ ಬಂದು ಬೆಟ್ಟದ ಮೇಲೇ ದೇವರು ಇರೋವಂಥದ್ದು ತುಂಬಾ ಅಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಗಳಿಗೆ. ಹಾಗಾಗಿ ನಾವು ಅಲ್ಲಿಗೆ ಯಾವಾಗಲೂ ಹೋಗ್ತಾ ಇರ್ತೀವಿ. ಮೊದಲು ಹೋಗ್ತಿದ್ವಿ. ಇವಾಗ ನಾನು ಹೋಗಿ ಸ್ವಲ್ಪ ವರ್ಷಗಳೇ ಆಯಿತು. ಒಂದು 2-3 ವರ್ಷನೇ ಆಗಿದೆ. ಅದರಿಂದ ಈಚೆಗೆ ನಾನು ಹೋಗೇ ಇಲ್ಲ. ಹಾಗಾಗಿ ನಮ್ಮ ಚಿಕ್ಕಮ್ಮನ ಮನೆ ನಮ್ಮಮ್ಮ ಇದ್ದಾರಲ್ಲ, ಅವ್ರ ತಂಗಿ ಮನೇಲಿ ಹಬ್ಬ ಮಾಡ್ತಾಯಿದ್ದಾರೆ. ಅಲ್ಲಿ ನಮ್ಮ ಅಣ್ಣ ಬಂದು ಹೇಳ್ಬಿಟ್ಟು ಹೋದರು ಬರಲೇಬೇಕು ಅಂತ. ಮತ್ತು ನಾವು ಹೋಗಿ ತುಂಬ ದಿನಗಳಾಗಿತ್ತು. ಹಾಗಾಗಿ ಹೋಗಿದ್ದು ಬರೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಮತ್ತು ಬುಜ್ಜಿ ಬೇಬಿ ಇಷ್ಟು ಜನ ಹೋಗ್ತಾಯಿದ್ದೀವಿ. ಬನ್ನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಸ್ವಾಮಿಗೌಡರು ಕೂಡ ರೆಡಿ ಆಗಿಬಿಟ್ಟು ಆಲ್ರೆಡಿ ಕುಂತಿದ್ದಾರೆ. ನಾನೇ ಸ್ವಲ್ಪ ಲೇಟು. ಪಾಪ ಇನ್ನೇನು ಮಾಡ್ತಾರೆ ಗಂಡಸರು ಹೆಂಗಸರು ರೆಡಿ ಆಗಿಬಿಟ್ಟು ಬರೋ ಗಂಟ ಅವರು ವೆಯ್ಟ್ ಮಾಡ್ಕೊಂಡಿರ್ತಾರೆ. ಅಂದರೆ ನಾನು ಅಷ್ಟಾಗಿ ರೆಡಿ ಆಗಲಿಕ್ಕೆ ಟೈಮ್ ತಗೊಳ್ಳಲ್ಲ. ಯಾಕೆ ಅಂದರೆ ಗೊತ್ತು ಅವ್ರಿಗೂ. ನಾನು ಬೇಗ ರೆಡಿಯಾಗಿ ಸ್ವಲ್ಪ ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ಕೊಬರೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇವಾಗ ಹೊರಡ್ತಾಯಿದ್ದೀವಿ. ಅದರಲ್ಲಿ ಬೇರೆ ಮಧ್ಯಾಹ್ನ ಬಿಸಿಲಾಗಿದೆ. ಅಯ್ಯಪ್ಪ ಅನ್ನಿಸ್ತಾಯಿದೆ. ಯಾಕೆಂದರೆ ಸ್ವಲ್ಪ ಲೇಟ್ ಆಯಿತು. ನಾವು ಬೇಗನೆ ಹೊರಡಬೇಕಾಯ್ತು. ಗೊತ್ತಲ್ಲ ನಮ್ಮ ಸೋಂಬೇರಿತನ ಯಾಕೋ ಸ್ವಲ್ಪ, ಹಂಗಾಗಿ ಸ್ವಲ್ಪ ಲೇಟಾಗೋಯ್ತು. ಇಲ್ಲೇ ಮನೆಯಲ್ಲೇ ಟೈಮ್ ಆಗಿತ್ತು. ಆದರೂ ಪರವಾಗಿಲ್ಲ. ಅಂದರೆ ಬುಜ್ಜಿ ಬೇಬಿಗೆ ನಾವು ಬರೋದು ಬೇಡ ಅಂತ ಹೇಳಿದ್ವಿ. ಅವನಂತೂ ಸುಮ್ಮನೆ ಇರಲಿಲ್ಲ. ಮತ್ತು ತಂಗಿ ಗಂಡ ಕೂಡ ಬಂದರು. ಬಂದಮೇಲೆ ನಾವು ಇವಾಗ ಹೋಗ್ತಾಯಿದ್ದೀವಿ. ನೋಡಿ ಇದೇ ರೂಟಲ್ಲಿ, ಇದು ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಉನಗನಹಳ್ಳಿ ಅಂತ ಇತ್ತು. ಅಲ್ಲಿ ಸಿಂಪಲಾಗಿ ಒಂದು ವೀಡಿಯೋ ಮಾಡಿದೆ. ಯಾಕೆಂದರೆ ನಾವು ಎಲ್ಲೆಲ್ಲೋ ಚೆನ್ನಾಗಿರೋ ಜಾಗದಲ್ಲಿ ಜೀವನ ಮಾಡೋಕ್ಕೆ ಹಿಂದೆ ಮುಂದೆ ಇದು ಮಾಡ್ತಾಯಿರ್ತೀವಿ. ಇಲ್ಲಿ ಅಂತೂ ಎಷ್ಟು ಕಷ್ಟ ಜೀವನ ಅಂತಂದರೆ, ಹಳ್ಳಿ ಅಂದರೆ ತುಂಬಾ ಹಳ್ಳಿ ಚಿಕ್ಕದೇವಮ್ಮನ ಬೆಟ್ಟ ಆ ಸೈಡೆಲ್ಲ. ಅದರಲ್ಲೂ ಕೂಡ ಅಲ್ಲಿ ಎಷ್ಟು ಚೆನ್ನಾಗಿ ಖುಷಿಯಿಂದ ಜೀವನ ಮಾಡ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇದ್ದಾರಲ್ಲ, ಇಲ್ಲಿ ಅಣ್ಣ ಅಕ್ಕ ಇದ್ದಾರಲ್ಲ, ಅವ್ರು ನನ್ನ ಹತ್ರ ತೊಗೊಳ್ಳಿ ಅಂತ ಪಾಪ ಇಬ್ಬರು ಎಲ್ಲ 2-3 ಜನ ಕರೆದ್ರೆ ಯಾರ ಹತ್ರ ಹೋಗಿ ನಾವು ಪೂಜೆ ಸಮ ತೊಗೊಳ್ಳೋದು ಇಲ್ಲ. ಅವ್ರು ಸುಮ್ಮನೆ ಇರಬೇಕು. ಯಾರ ಹತ್ರನೂ ಬಂದು ತೊಗೊಳ್ತಾರೆ ಬಿಡಿ ಅಂತಂದ್ಬಿಟ್ಟು ಅವ್ರು ಹಂಗಲ್ಲ. ಅವ್ರು ಕಚ್ಚಾಡ್ತಾಯಿದ್ರು. ಆಗ ಹೇಳ್ಬಿಟ್ಟು ನಾನು ಲೇಡೀಸ್ ಫಸ್ಟ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಹೋಗ್ಬಿಟ್ಟು ತಗೊಂಡೆ. ಅಣ್ಣನಿಗೆ ಹೇಳಿದೆ, ಬಿಡಿ ಅಣ್ಣ ಅಕ್ಕನ ಹತ್ರ ತೊಗೊಳ್ತೀನಿ, ಯಾಕೆ ಹಿಂಗೆ ಆಡ್ತೀರ ನೀವು, ನಿಮಗೂ ವ್ಯಾಪಾರ ಆಗುತ್ತೆ ಅಂತ. ಪಾಪ ಹೆಣ್ಮಕ್ಳು ವ್ಯಾಪಾರ ಮಾಡ್ತಿದ್ದಾರೆ ಅಂದರೆ ಮೊದಲೇ ನನಗೆ ಗೊತ್ತಲ್ಲ, ಹೋಗಿ ನಾನು ತೊಗೊಳ್ಬಿಟ್ಟೆ. ಸರಿ ಅಂತ ಹೇಳ್ಬಿಟ್ಟು ಚಿಕ್ಕದೇವಮ್ಮನ ಬೆಟ್ಟಕ್ಕೆ ನಾವು ಬೈಕಲ್ಲಿ ಬಂದುಬಿಟ್ಟು ಇಲ್ಲಿಂದ ಸ್ವಲ್ಪ ದೂರ ಮೆಟ್ಲು ಹತ್ಕೊಂಡು ಹೋಗಬೇಕು. ಮೇಲೆ ದೇವಸ್ಥಾನ ಇದೆ ಅಲ್ವಾ, ಅಲ್ಗಬೇಕು. ಹೋಗ್ಬೇಕಾದ್ರೆ ಇವರು ಎಲ್ಲ ಅಲ್ಲೇ ಮಧ್ಯದಲ್ಲಿ ಇವತ್ತು ಸಿಗ್ತಿರ್ತಾರೆ. ಅವ್ರಿಗೂ ಕೂಡ ಹೊಟ್ಟೆಪಾಡು. ಅವರು ಇಕ್ಕೋವಾಗ ನಾವು ದೇವ್ರ ಸನ್ನಿಧಿಯಲ್ಲಿ ಬೇಡ ಅನ್ಬಾರ್ದಲ್ವ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇಕ್ಸ್ಕೊಂಡು ನಮ್ಮ ಕೈಲಾದಷ್ಟು ಕೊಟ್ಬಿಟ್ಟು ಹೋಗ್ತೀವಿ. ಪಾಪ ಕೊಡೋರು ಬರೀ ₹1 ₹2 ಕೊಡ್ತಾರೆ, ₹10 ಕೊಡ್ತಾರೆ, 50 ಕೊಡ್ತಾರೆ, ₹100 ಕೊಡ್ತಾರೆ. ನಾವು ನಮ್ಮ ಕೈಲಾದಷ್ಟು ನಾವು ಅವ್ರು ಕೊಟ್ಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ. ಮೊದಲು ಈ ಥರ ಇರಲಿಲ್ಲ. ಇತ್ತೀಚೆಗೆ ನಮ್ಮ ಈ ದೇವಸ್ಥಾನ ಈ ಥರ ಮಾಡಿರೋದು. ಹೋಗೋ ಅಷ್ಟರಲ್ಲಿ ನನ್ನ ತಂಗಿ ಗಂಡ ಆಲ್ರೆಡಿ ಮುಂದೆ ಹೋಗ್ಬಿಟ್ಟು ದೇವಸ್ಥಾನದೊಳಗಡೆ ಇದ್ದರು. ನಮ್ಮ ತಂಗಿ ಗಂಡ ಮತ್ತು ನಮ್ಮ ಪಾವನಿ ಎಲ್ಲರೂ ಕೂಡ. ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು. ನಿಜವಾಗ್ಲೂ ಇಲ್ಲಿ ದೇವಸ್ಥಾನಕ್ಕೆ ಬಂತು ಅಂದರೆ ಏನೋ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಗೊತ್ತಿಲ್ಲ, ಇಲ್ಲಿ ಬಂದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಕೂಡ ಅನ್ನಿಸ್ತದೆ ಅಲ್ವಾ. ಇಲ್ಲಿ ಜಾಸ್ತಿ ಎಲ್ಲ ವೀಡಿಯೋ ಮಾಡೋಂಗಿಲ್ಲ. ಹಾಗೆಯೇ ಸಣ್ಣದಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು, ಮತ್ತು ಇಲ್ಲಿ ಕೂಡ ಯಾರೋ ಒಬ್ಬರು ಪ್ರಸಾದ ಮಾಡಿಸಿದ್ರು. ಅಲ್ಲೆಲ್ಲ ಏನೋ ಪ್ರಸಾದ ಎಲ್ಲ ಮಾಡಿಸ್ತಾ ಇರ್ತಾರೆ. ಹಾಗೆ ಎಲ್ರಿಗೂ ಕೂಡ ಆಗ್ತಾಯಿದ್ರು. ಆದರೂ ಪ್ರಸಾದ ನಾನಂತೂ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಖಂಡಿತವಲ್ಲ ನಾನು ಪ್ರಸಾದನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಖಂಡಿತವಲ್ಲ ಕೇಳಾದರೂ ಈಸ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಬತ್ತು ಅಂದರೆ ಇದೆಲ್ಲ ಮೊದಲು ಇರಲಿಲ್ಲ, ಕಂಬಿಗಳು ಇತ್ತೀಚೆಗೆ ಹಾಕ್ಸಿರೋದು. ಅಪ್ಪ ಅದು ನೋಡಿದ್ರೆ ನಂಗೆ ನಿಜವಾಗ್ಲೂ ಭಯ ಆಗುತ್ತೆ. ನೋಡಿ ಸಿಕ್ಕಾಬಟ್ಟೆ ಅದು ಬೆಟ್ಟ. ನಾವು ಎಷ್ಟೋ ಮೇಲ್ಗಡೆ ಬೆಟ್ಟ ಹತ್ಕೊಂಡು ಬಂದಿರೋದು, ಕೆಳಗಡೆ ಆಳ ಆ ರೀತಿ ಇರುತ್ತೆ. ಈ ಸೈಡಿಗಿಂತ ಮುಂದೆ ಹೋಗಿ ತೆಗಿಬೇಕಾಯ್ತು. ಅಲ್ಲಿ ಮನೆಗಳೆಲ್ಲ ಎಷ್ಟು ಚಿಕ್ಕ ಕಾಣುತ್ತೆ. ವ್ಯೂ ಅಂತೂ ಸೂಪರಾಗಿದೆ ಅಲ್ಲೆಲ್ಲ. ಮತ್ತು ತಂಗಿ ಗಂಡ, ತಂಗಿ ಮಗಳು, ನಮ್ಮ ಮನೆಯವರು, ಬುಜ್ಜಿ ಬೇಬಿ ಎಲ್ಲರೂ ಕೂಡ ಪ್ರಸಾದ ಇಸ್ಕೊಂಡಲ್ವ, ಅಲ್ಲೇ ಕೂತ್ಕೊಂಡು ತಿಂತಿದ್ದೆ. ನಮ್ಮ ತಂಗಿ ಅಂತಾರೆ ಸ್ವಲ್ಪ ದೇವರು ಅದೆಲ್ಲ ಅವಳು ತುಂಬಾ ಚೆನ್ನಾಗಿದೆ ಮಾಡ್ತಾಳೆ. ಖುಷಿ ಆಯಿತು ಎಲ್ಲ. ನಾವಿಲ್ಲಿ ಬಂದಮೇಲೆ ಆಮೇಲೆ ನನ್ನ ತಂಗಿಗೆ ಹೇಳಿದೆ, ಇರೋ ಒಂದು ಫೋಟೋ ತೊಗೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು. ಪುಟಾಣಿ ಬೇಬಿ ಇದ್ರಲ್ಲ, ಇವಳಂತೂ ಹಂಚು ಕರ್ಕೊಂಡು ನನಗೆ ಭಯನೇ ಆಗ್ತಾಯಿರುತ್ತೆ. ಬಾಲ್ ಹೋಗಬೇಡ ಅಂತ ಹೇಳ್ತಾಯಿರ್ತೀನಿ. ಅವಳಂತಲ್ಲ ಏನಕ್ಕೆ ನೀನು ಇಷ್ಟೊಂದು ಭಯ ಪಟ್ಕೋತೀಯ ಅಂತ ನನಗೆ ಗೊತ್ತಿಲ್ಲ. ಯಾವಾಗಲೂ ಅಷ್ಟೇ ನನಗೆ ಇಟ್ಟಿರೋ ಒಂದು ಜಾಗಕ್ಕೆ ಹೋಗ್ಬೋದು. ಮತ್ತು ಕೆರೆ ಅಕ್ಕಪಕ್ಕ ಇರುತ್ತಲ್ಲ, ಆ ಜಾಗದಲ್ಲಿ ಬೈಕಲ್ಲಿ ಹೋಗೋದಾದರೂ ಕೂಡ ನನಗೆ ತುಂಬಾ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾಕೆಂದರೆ ನಾನು ಬೈಕು ಓಡಿಸೋದು ಕಲ್ತಿದ್ರು ಕೂಡ ಬೈಕ್ ಓಡಿಸ್ದೇ ಇರೋ ಕಾರಣನೇ ಮೇನಾಗಿ ಅದು. ಯಾಕೆ ನನಗೆ ಬೈಕಲ್ಲಿ ಹೆವಿ ಫಾಸ್ಟಾಗಿ ಬೈಕಲ್ಲಿ ಹೋಗೋದು ಮತ್ತು ಈ ಥರ ಎತ್ತರವಾದ ಪ್ರದೇಶ, ನೀರು ಅದನ್ನು ಕಂಡ್ರೆ ಸಿಕ್ಕಾಪಟ್ಟೆ ಭಯ ಅಂತೂ ನನಗಂತೂ ಇದೆ. ನಾನು ಎಷ್ಟೇ ಧೈರ್ಯವಾಗಿ ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ನಾನಂತಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕಲ್ಲ, ಅದು ಹತ್ರಕ್ಕೂ ಕೂಡ ಹೋಗಲಿಲ್ಲ. ತಂಗಿಗಂಡು ನಿಲ್ಲಿಸ್ಬಿಟ್ಟು ಫೋಟೋ ಅಂತೂ ತಕ್ಕೊಟ್ಟೆ. ಅವರಂತೂ ಹಿಂದಕ್ಕೆ ಹೋಗ್ತಾರೆ. ಪಾಪನೂ ಇದೆ. ನನಗೆ ಭಯ ಆಗ್ತಿದೆ. ನನಗೆ ಹೇಳ್ತಾನೆ ಇರ್ತೀನಿ ಬೇಡ ಹೋಗಬೇಡಿ ಅಂತ. ನನ್ನ ತಂಗಿಗೆ ನಗು.
ಸರಿ ಅಂದ್ಬಿಟ್ಟು ಇಲ್ಲಿ ದೇವರಿತ್ತಲ್ಲ ಇಲ್ಲಿ ಕೈ ಮುಕ್ಕೊಂಡು ಕೆಳಗಡೆ ಹೋಗ್ಬೋದು. ಮತ್ತು ನೀವೆಲ್ಲ ಕೇಳ್ಬೋದು, ಈ ಕಾರ್ತಿಕ್ ಸೋಮವಾರದಲ್ಲೆಲ್ಲ ಮಟನ್ ಚಿಕನ್ ತಿಂತೀರ, ಏನು ಮಾಡೋದು, ನಾವೆಲ್ಲ ಚಿಕನ್ ಮಟನ್ ತಿನ್ನೋದು ಕಲ್ತು ಬಿಟ್ಟಿದ್ದೀವಿ, ದೊಡ್ಡವ್ರು ಕಲಿಸ್ಬಿಟ್ಟಿದ್ದಾರೆ. ಅವರೇ ಇಲ್ಲಿ ಇವಾಗ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾವು ಏನು ಮಾಡ್ಕಲ್ಲ, ದೇವ್ರಿಗೆ ಅಂತ ಇವಾಗ ಚಿಕ್ಕಪ್ಪನ ಮನೆ ಇದೆಯಲ್ಲ ಅಲ್ಲಿ ಚಿಕ್ಕಪ್ಪ ಅವರು ಮಾಡ್ತಾಯಿದ್ದಾರಲ್ವ, ಹಾಗಾಗಿ ಇಲ್ಲೆಲ್ಲ ಇವ್ರು ಕುಂತಿದ್ರು. ನಾವು ಅಲ್ಲಿ ನಾಲ್ಕು ಜನ ಇದ್ರು, ಒಟ್ಟಿಗೆ ಒಂದಿಷ್ಟು ಅಂತ ದುಡ್ಡು ಕೊಟ್ವಿ, ಎಲ್ಲ ತಗೊಳ್ಳಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಸ್ವಲ್ಪ ಹೊತ್ತು ಹತ್ತಬೇಕು, ಸ್ವಲ್ಪ ಇಳಿಬೇಕು. ಯಾರೆಲ್ಲ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗಿದ್ದೀರಾ, ಯಾರಿಗೆಲ್ಲ ಒಳ್ಳೆಯದಾಗಿದೆ ಖಂಡಿತ ಕಮೆಂಟ್ ಮಾಡಿ, ಗೊತ್ತಿರೋರು ತುಂಬ ಜನ ನೋಡಿದ್ರೆ ಗೊತ್ತಾಗುತ್ತೆ, ಸುತ್ತಮುತ್ತ ಇರೋರು ಖಂಡಿತವಾಗ್ಲೂ ಕಮೆಂಟ್ ಮಾಡ್ತಾರೆ. ಇಲ್ಲೆಲ್ಲ ಪ್ರಸಾದನ ಇಟ್ಕೊಂಡಿರ್ತಾರೆ, ಕಡಲೆಪುರಿ ಆಗ್ಬೋದು ಅದೆಲ್ಲ, ಮತ್ತು ಇಟ್ಕೊಂಡು ಬರಬೇಕಾದ್ರೂ ಕೂಡ ಹಣೆಗೆಲ್ಲ ಇಡ್ತಾ ಇರ್ತಾರೆ. ಇಲ್ಲಿ ತಂಗಿ ಬಂದು ಏನೋ ಸ್ವಲ್ಪ ಪ್ರಸಾದ ತಗೋಬೇಕು ಮಕ್ಕಳಿಗೆ, ಕಡಲೆಪುರಿ ಅದೆಲ್ಲ ಅಂತ ಅಂದ್ಬಿಟ್ಟು ತಗೊಳ್ತಾಯಿದ್ರು. ನಮ್ಮ ಮನೇಲಿ ಎಲ್ಲ ನಾವು ತಗೊಳ್ಳೋದಿಲ್ಲ ಅಷ್ಟೇ, ಕಡಲೆಪುರಿ ಎಲ್ಲ ತಗೊಳ್ಳೋದಿಲ್ಲ. ತಂಗಿ ತಗೊಂಡು ಬಂದಳು. ಸ್ವಲ್ಪ ಕೆಳಗಡೆ ಹೋಗ್ಬೇಕಾದ್ರೆ ಅದು ವೀಡಿಯೋ ನೋಡ್ಕೊಂಡಿಲ್ಲ, ಸ್ವಲ್ಪ ಡೌನ್ ಆಗಿದೆ ಅಷ್ಟೇ. ಈಗ ಅಲ್ಲಿಂದ ಸೀದಾ ಮನೆ ಹತ್ರ ಇದು ಅಲ್ಲಿ ಊಟಕ್ಕೆಲ್ಲ ಕೊಡ್ತಾಯಿದ್ರಲ್ಲ ಚಿಕ್ಕಪ್ಪವರು, ಅಲ್ಲಿಗೆ ಬಂದ್ವಿ. ಅವ್ರು ಚೌಲ್ಟ್ರಿಲಿ ಮಾಡಿದರು. ಅಲ್ಲಂತೂ ಗೊತ್ತಲ್ಲ ಮಟನ್, ಮುದ್ದೆ, ಬೋಟಿ, ಈರುಳ್ಳಿ, ಸೌತೆಕಾಯಿ ಸಖತ್ತಾಗಿತ್ತು. ಮತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಇದೇ ಮೊದಲಲ್ಲಿ ಪ್ರಸಾದ ಸ್ವೀಕರಿಸೋದು, ತುಂಬ ಚೆನ್ನಾಗಿ ಕೂಡ ಮಾಡಿಸಿದ್ರು ನೋಡಿ. ಈ ರೀತಿ ಅಲ್ಲೇ ಕಳಸ ಪೂಜೆ, ಅನ್ನ ಎಲ್ಲ ಏನೇನು ಮಾಡಿರ್ತಾರೆ ಅದನ್ನು ಕೂಡ. ಶೈಲು ಬೆಡ್ರೂಮ್ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಏನು ಮಾಡ್ತಿದ್ದೇವ? ಮೇಕ್ ಓವರ್ ಮಾಡ್ತಾಳಂತೆ, ಅದು ನನಗೆ ನಿಜ ಬರಲ್ಲ. ಮೇಕ್ ಓವರ್ ಮಾಡ್ತಾಯಿದ್ದಾಳೆ. ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ ಅಲ್ವಾ? ಹೇಗಿದೆ ಕರ್ಟನ್ಸು? ಇನ್ನೂ ಏನೋ ಎಲ್ಲ ರೆಡಿ ಮಾಡಬೇಕು ಶೈಲು ಬೆಡ್ರೂಮ್ನ. ಎಲ್ಲ ವಸ್ತುಗಳು ತೊಗೊಂಬಂದಿದ್ದೀವಿ. ಈ ವಿಂಡೋಸ್ಗೂ ಸೇಮ್ ಆ ವಿಂಡೋಸ್ಗೆ 6 ಕರ್ಟನ್ ಇದೆ, ಮಧ್ಯದಲ್ಲಿ 2 ಬೇರೆ ಇದೆ, ಮತ್ತು ಆ ಸೈಡ್ ಈ ಸೈಡು ಬೇರೆ ಇದೆ. ಮತ್ತು ಅದು ಕರ್ಟನ್ ಕೂಡ ತುಂಬ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ಇದೆ. ತಗೊಂಡು ಬಂದಳು, ಚೆನ್ನಾಗಿದೆ, ಇಷ್ಟ ಆಯಿತು ನನಗಂತೂ. ಒಂಥರ ಸೂಪರಾಗಿ ಕಾಣಿಸ್ತಿದೆ. ಇದು ಕೂಲ್ ಅನ್ನಿಸ್ತಿದೆ. ಮತ್ತು ಇದು ರೂಮ್ದು ಕಲರ್ ಬಂದು ಕ್ರೀಮ್ ಕಲರು ಅಲ್ವಾ? ಪೇಂಟಿಂಗು ಕ್ರೀಮ್ ಕಲರ್ ಇರೋದ್ರಿಂದ ಈ ಥರ ಬೇರೆ ಕಲರ್ ಒಂದು ಆರ್ಗನೈಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಿದ್ದಾಳೆ, ತಂದಿದ್ದಾಳೆ. ಮತ್ತು ಬೆಡ್ಗೂ ಕೂಡ ಸೇಮ್ ಕಲರ್ ತಗೊಂಡಿದ್ದಾಳೆ. ಎಲ್ಲ ಹಾಕ್ತಾಳೆ ಇವಾಗ ಶೈಲು. ಬಿಜ್ಜಿಗೊಂದಷ್ಟು ಬಟ್ಟೆ ಬೇಜನ್ ತಂದಿದ್ದಾಳೆ. ಸ್ಲಿಪ್ಪರ್ಸ್ ತಗೊಂಡೋಗಿಡಮ್ಮ ತಾಯಿ, ಅಂದರೆ ಹೊಸ್ದಾಗಿ ತಂದಿದ್ಲಲ್ವ, ಎಲ್ಲ ಅಲ್ಲೇ ಇಟ್ಕೊಬಿಟ್ಟಿದ್ದಾಳೆ ಶೈಲು. ಇನ್ನೂ ಇದೆ ಈ ರೂಮ್ಗೆ ಇನ್ನೂ ರೆಡಿ ಮಾಡೋ ಅಂಥದ್ದು. ಅವಳು ಅಂದ್ಕೊಂಡಂಗೆ ಏನೋ ಲೈಟಿಂಗ್ಸ್ ಅದು ಇದು ಅಂದ್ಕೊಂಡೆಲ್ಲ. ಅಂದರೆ ನಾವು ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಒಂದು ರೂಮಿಗೆ ಬಂತು ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ರೂಮ್ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಬಾರ್ದು. ಆರಾಮ ಸ್ವಲ್ಪ ರೆಸ್ಟ್ ಮಾಡೋಕ್ಕೂ ಖುಷಿ ಕೊಡಬೇಕು ಕೂಲಾಗಿ ಅನ್ನೋದೇ ಶೈಲು ಒಂದು ಉದ್ದೇಶ. ಎಲ್ಲ ಕೆಲಸ ಮುಗಿಸ್ಬಂತು ಅಂದ್ರೆ ಮಲಗೋದೆ, ಸ್ವಲ್ಪ ರೆಸ್ಟ್ ಮಾಡೋದೆ. ನನ್ನ ಮಗಳು ಕೂತ್ಕೊಂಡು ಎಡಿಟಿಂಗ್ ಮಾಡೋದು, ವೀಡಿಯೋ ಮಾಡೋದು, ಪ್ರತಿಯೊಂದು ಜಾಗನೂ ಕೂಡ ರೂಮೇನೆ. ಹಂಗಾಗಿ ಆ ರೂಮೇ ಚೆನ್ನಾಗಿರ್ಬೇಕಲ್ವಾ? ಮತ್ತು ಇದು ಒಂದು ಹೊಸದು ತರಬೇಕು ಅಂದ್ಕೊಂಡಿದ್ದಾಳೆ, ಡ್ರೆಸ್ಸಿಂಗ್ ಟೇಬಲ್. ಅದು ಹಳೇದು ಇತ್ತಲ್ಲ ಮನೇಲಿ, ಅದನ್ನೇ ಹಾಕ್ಕೊಂಡಿರೋದು. ಒಂದು ಹೊಸದು ಅದೊಂದು ತರಬೇಕು. ಇನ್ನೂ ಇದೆ ಸ್ವಲ್ಪ ಈ ಮನೆಗೆ ತರೋವಂಥದ್ದು. ಮತ್ತು ಇಲ್ಲಿಗೂ ತರಬೇಕು ನೋಡಿ, ಕರ್ಟನ್ಸ್ ಇಲ್ಲಿಗೂ ಬಿಡಬೇಕು. ಇನ್ನೂ ಇದಕ್ಕೆ ಸಿಕ್ಕಿಲ್ಲ, ತಗೊಂಡು ಬರೋಣ. ನಾಳಿದ್ದು ಹೋದರೆ ಎಲ್ಲ ತರಬೇಕು. ಆ ರೂಮ್ಸ್ ಎಲ್ಲ ಇದೆ, ಈ ರೂಮಲ್ಲಿರೋದೆಲ್ಲ ತೆಗೆದುಬಿಟ್ಟು ಮೊದಲು ಹಾಕಿದ ಕರ್ಟನ್ ಎಲ್ಲ ತೆಗೆದುಬಿಟ್ಟು ಇವಾಗ ಬೇರೆದಾಗ್ತಾ ಇರೋದು ನೋಡಿ. ಸೇಮ್ ಇದೆ, ಕರ್ಟನ್ ಕಲರೇ ಅಲ್ವಾ? ವೈಟ್ ಬಂದ್ಬಿಟ್ಟಿದೆ ಮಧ್ಯ. ಎಸ್, ಸೂಪರ್. ನಿನ್ನ ಬೆಡ್ಗೂ ಏನು ಡ್ರೆಸ್, ಪುಟ್ಟ ಡ್ರೆಸ್ ಕೂಡ ಅದೇ ಕಲರ್ ಇದೆಯಲ್ಲೇ. ಸೂಪರ್ ಸೂಪರ್, ಹೌದಲ್ವಾ? ಕೋಇನ್ಸಿಡೆಂಟು. ನಿನ್ನ ಪಿಲ್ಲೋಗ ಬಟ್ಟೆಗಳೆಲ್ಲ. ಎಸ್, ಸೂಪರ್. ಹೇಗಿದೆ ನೋಡಿ, ಸೂಪರ್ ಬೆಡ್. ತುಂಬ ಚೇಂಜಸ್ ಇದೆ. ಎಸ್, ಅಲ್ಲಿ ಫುಲ್ ಖಾಲಿ ಜಾಗ ಇದೆಯಲ್ಲ, ಅಲ್ಲಿ ಆ ವಾಲ್ಗೆ ಏನಾದರೂ ಹಾಕ್ಬೇಕು, ಅಷ್ಟಕ್ಕೆ ಏನಾದರೂ. ಇದು ನನ್ನ ವಿಡಿಯೋ ಕ್ರಿಯೇಟ್ ಮಾಡ್ತೀನಲ್ಲ, ಸೊ ಪ್ರಮೋಷನ್ಸ್ ವಿಡಿಯೋನ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಏನಾದರೂ ಹಾಕ್ಬೇಕು ನೋಡೋಣ. ಇಲ್ಲ ಯಾವುದೇ ಐಡಿಯಾಸ್ ಇಲ್ಲ, ಸರ್ಚ್ ಮಾಡೋಣ. ಸರ್ಚ್ ಮಾಡಿ ಖಂಡಿತವಾಗ್ಲೂ. ಇಲ್ಲ ವಾಲ್ ಸ್ಟಿಕ್ಕರ್ಸ್ ಏನಾದರೂ ಇನೋವೇಟಿವ್ ಆಗಿ ಬರುತ್ತಲ್ಲ, ಸ್ವಲ್ಪ ನೋಡೋಣ. HD ಥರ ಎಲ್ಲ ಆ ಥರ ಮಾಡೋಣ. ಓಕೆ. ಸ್ಲಿಪ್ಪರ್ ನೋಡೋಣ. ಅಮ್ಮ ಬನ್ನಿ, ಸ್ಲಿಪ್ಪರ್ ಹಾಕಿ ಮಾಡಿ.